ಆನೇಕಲ್ ವಿಧಾನಸಭಾ ಕ್ಷೇತ್ರದ ಬ್ಯಾಗರದೇನಹಳ್ಳಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ತಟ್ಟನಹಳ್ಳಿ ಗ್ರಾಮದ ಆಟದ ಮೈದಾನದಲ್ಲಿ ತಟ್ಟನಹಳ್ಳಿ ಪ್ರೀಮಿಯರ್ ಲೀಗ್ 2ನೇ ವರ್ಷದ ಕ್ರಿಕೆಟ್ ಪಂದ್ಯಾವಳಿಯನ್ನು ಹಮ್ಮಿಕೊಳ್ಳಲಾಗಿತ್ತು. ಇನ್ನು ತಟ್ಟನಹಳ್ಳಿ ಪ್ರೀಮಿಯರ್ ಲೀಗ್ ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ಮೊದಲ ಬಹುಮಾನವನ್ನು ಜೈಭೀಮ್ ಕ್ರಿಕೆಟರ್ಸ್ ತಂಡ ಪಡೆದುಕೊಂಡರೆ, 2ನೇ ಬಹುಮಾನವನ್ನು ಬಜರಂಗಿ ಬಾಯ್ಸ್ ತಂಡ ಪಡೆದುಕೊಂಡಿದ್ದು, 3ನೇ ಬಹುಮಾನವನ್ನು ಎಸ್ಜೆ ಬ್ರದರ್ಸ್ ತಂಡ ಪಡೆದುಕೊಂಡಿದ್ದು, ಇನ್ನು ಗೆದ್ದಂತಹ ತಂಡಗಳಿಗೆ ಬ್ಯಾಗರದೇನಹಳ್ಳಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಶ್ರೀಮತಿ ಶಾಂತಮ್ಮ ಬೈರೇಗೌಡರವರು ಹಾಗೂ ಗಣ್ಯರು ಬಹುಮಾನವನ್ನು ವಿತರಣೆ ಮಾಡಲಾಯಿತು. ಇನ್ನು ಇದೇ ಸಂದರ್ಭದಲ್ಲಿ ಬ್ಯಾಗರದೇನಹಳ್ಳಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಶ್ರೀಮತಿ ಶಾಂತಮ್ಮ ಬೈರೇಗೌಡ ಅವರು ಮಾತನಾಡಿ, ಪ್ರತಿಯೊಬ್ಬರೂ ಸಹ ಕ್ರೀಡಾ ಚಟುವಟಿಕೆಗಳಲ್ಲಿ ಭಾಗವಹಿಸುವುದರಿಂದ ಉತ್ತಮವಾದ ಆರೋಗ್ಯವನ್ನು ಪಡೆಯಲು ಸಾಧ್ಯವಿದೆ ಎಂದು ಹೇಳಿದರು. ಇನ್ನು ಕ್ರೀಡಾಕೂಟದಲ್ಲಿ 6 ತಂಡಗಳ ಮಾಲೀಕರು ಹಾಗೂ ಗಣ್ಯರು ಗ್ರಾಮಸ್ಥರು ಭಾಗವಹಿಸಿದರು.
ತಟ್ನಳ್ಳಿ ಗ್ರಾಮದಲ್ಲಿ ಕ್ರಿಕೆಟ್ ಪಂದ್ಯಾವಳಿ ಸ್ಟಾರ್ಟ್ ಆಗಿ ಜನವರಿ 25ರಂದು ಸ್ಟಾರ್ಟ್ ಆಗಿದ್ದು ಇವತ್ತು ಅಂತಿಮ ತಲುಪಿದೆ. ನಮ್ಮ ಸ್ವಂತ ಗ್ರಾಮದವರೇ ಆದಂಥ 6 ಟೀಮ್ಗಳನ್ನು ನೇಮಿಸಿದ್ದು 6 ಟೀಮ್ಗೂ ಒಬ್ಬೊಬ್ಬರು ಓನರ್ಗಳ ಥರ ಆಗಿ ಅದ್ಭುತವಾಗಿ ಆಟ ಆಡಿದ್ದಾರೆ. ಪ್ರತಿ ಭಾನುವಾರನೂ ರಜೆ ಇದ್ದಂಗೆ ಶನಿವಾರ ಎಲ್ಲನೂ ಭಾರಿ ವಿಜೃಂಭಣೆಯಿಂದ ಏನು ಒಂದು ತಂಟೆ ತಗರಲು ಏನಿಲ್ಲರ ಒಳ್ಳೆಯ ತಾಲೂಕು ಮಟ್ಟ ಅಲ್ಲ ರಾಜ್ಯ ಮಟ್ಟ ಅಂತ ಕ್ರೀಡಾಪಟುಗಳನ್ನೆಲ್ಲ ನೋಡ್ತಾ ಇದ್ದರೆ ಅಷ್ಟು ಹುಮ್ಮಸ್ಸಿಂದ ಅನ್ಯೋನ್ಯವಾಗಿ ಭಾರಿ ಅದ್ಭುತವಾಗಿ ಆಡಿರೋದಕ್ಕೆ ಮೊದಲನೇದಾಗಿ 6 ಟೀಮ್ಗಳಿಗೂ ನಾನು ಧನ್ಯವಾದಗಳು ಹೇಳ್ತೀನಿ. ತಟ್ನಳ್ಳಿ ಗ್ರಾಮದ ಟೀಮ್ಕ ಇನ್ನು ಮುಂದೆ ಇದೇ ಥರನೇ ವರ್ಷನೂ ಪ್ರತಿ ವರ್ಷನೂ ಮಾಡಲಿ, ಇನ್ನೂ ಚೆನ್ನಾಗಾಗಲಿ. ಇನ್ನು ಲೇಡೀಸ್ ಒಂದು ಟೀಮು ಬರೋ ವರ್ಷಕ್ಕೆ ರೆಡಿ ಮಾಡಬೇಕು ಅಂತ ಹೇಳಿದ್ದೀವಿ, ಅವರು ಆಡ್ತಾರೆ. ಆಮೇಲೆ ನಮ್ಮ ಈ ಟೀಮ್ಗೆ ಶ್ರಮಿಸಿದಂಥ 6 ಟೀಮ್ ಓನರ್ಸು, ಆಮೇಲೆ ಜಯಂತು, ಪ್ರವೀಣು, ಮುರಳಿ, ಅರುಣು, ಇನ್ನೂ ಅನೇಕ ಹೇಳಿದ್ರೆ ಎಲ್ಲರೂ ಹೇಳಬೇಕು. TR ಕೃಷ್ಣಪ್ಪನವರು, ನಮ್ಮ TR ವೆಂಕಟೇಶು, ಬಾಬು, ಈ ಭರತ್ ಎಲ್ಲರೂ ಇದ್ದಾರೆ. ಅನ್ಯತಾ ಭಾವಿಸ್ಬೇಡ್ರಿ, ಹೇಳಿದ್ರೆ 125 ಜನದ ಹೆಸರು ಹೇಳಬೇಕು. ಮೇನ್ ಹೇಳಿದ್ದೀನಿ. ಎಲ್ರಿಗೂ ಧನ್ಯವಾದಗಳು. ಇದೇ ಥರ ಆಡಿಕೊಂಡು ನಮ್ಮ ಸಹಕಾರ ಯಾವತ್ತೂ ಇರ್ತದೆ. ಈ ಕಾರ್ಯಕ್ರಮಕ್ಕೆ ಯಾರ್ಯಾರು ಸಹಾಯ ಮಾಡೋ ಅವ್ರಿಗೆಲ್ಲನೂ ತಟ್ನಳ್ಳಿ ಪರವಾಗಿ ನಾನು ಧನ್ಯವಾದಗಳು ಅವ್ರಿಗೆ ಹೇಳ್ತಾ ಇದ್ದೀನಿ. ಎಲ್ರಿಗೂ ಒಳ್ಳೇದಾಗಲಿ. ನಮ್ಮ ಹುಡುಗರು ಯಾರು ಪ್ರೈಜ್ ಗೆದ್ರೂ ತಟ್ನಳ್ಳಿನೇ ಬರ್ತೈತೆ ಅಂತೇಳ್ಬಿಟ್ಟು ಒಳ್ಳೇದಾಗಲಿ. ಪ್ರತಿ ವರ್ಷವೂ ಇದೇ ಥರ ನಡೀಲಿ. ಜನವರಿ 25ನೇ ತಾರೀಕು ಪ್ರಥಮ ದಿವಸನೇ ಬಂದು ನಾವು ಇಲ್ಲಿ 1 ಗಂಟೆ ಮ್ಯಾಚ್ ನೋಡ್ಕೊಂಡು ಹೋದ್ವಿ. ಇವತ್ತು ಎಂಡಾಗಿದೆ. ಮಧ್ಯಾಹ್ನದಿಂದ ನಾವು ಭಾರಿ ಚೆನ್ನಾಗಿತ್ತು. ಈ ಥರ ಗೊತ್ತಾಗಿದ್ರೆ ಪ್ರತಿ ಭಾನುವಾರ 3 ಅವರ್ ಬಂದು ಕುತ್ಕೊತಾ ಇದ್ದೆ. ಚೆನ್ನಾಗಿರಲಿ, ಚೆನ್ನಾಗಿ ಆಡಲಿ. ಜೈ ಹಿಂದ್, ಜೈ ಕರ್ನಾಟಕ. ತಟ್ನಳ್ಳಿ ಪ್ರೀಮಿಯರ್ ಸೀಸನ್ 2 ನಡೀತು, ತುಂಬ ಚೆನ್ನಾಗಿ ನಡೀತು. ಅದಕ್ಕೆ ಫಸ್ಟ್ ಕಾರಣಕರ್ತರಾದ ನಮಗೆ ಯಾವುದೇ ಒಂದು ಟೂರಿನ ನಡೆದ್ರೂ ಮೊದಲನೇ ಬಹುಮಾನ ನಮ್ಮದೇ ಅಂತ ಹೇಳಿದ ಬೈರಣ್ಣ ಅವ್ರಿಗೆ ನಮ್ಮ ಕಡೆಯಿಂದ TPL 2 ಕಮಿಟಿ ಕಡೆಯಿಂದ ಧನ್ಯವಾದಗಳು. ಹಾಗೆ ಈ ರೀತಿ ಶ್ರಮಿಸಿದಂತಹ ನಮ್ಮ TR ಅಣ್ಣವ್ರು ಶ್ರಮಿಸಿದ್ದಾರೆ. ಹಾಗೂ ನಮ್ಮ ಕಮಿಟಿ ಮೆಂಬರ್ ಹೇಳಬೇಕಂದ್ರೆ ನಮ್ಮ ಭರತ್ ಅವರು, ಮಹೇಶ್ ರೆಡ್ಡಿ ಅವರು, ಪ್ರವೀಣ್ ರವರು, ಹಾಗೆ ಅರುಣ್ ರವರು, ಮುರಳಿ ಅವರು, ರವೀಂದ್ರ ಅವರು, ನಮಗೆ ಕಮಿಟಿಲಿ ನಿಖಿಲ್ ರವರು, ಮೋಹನ್ ರವರು, ಸಂಜಯ್ ಅಪ್ಪಿ ಅವರು ತುಂಬ ಜನ ಶ್ರಮಿಸಿದ್ದಾರೆ. ಎಲ್ರಿಗೂ ಇದೇ ರೀತಿ ಮುಂದೆ ದಿನಗಳಲ್ಲಿ ಈ TPL ಕಮಿಟಿಗೆ ಮುಂದುವರ್ಸ್ಕೊಂಡು ಹೋಗೋಣ. ಅವ್ರಿಗೆ ಎಲ್ರಿಗೂ ನಮ್ಮ ಕಡೆಯಿಂದ ಧನ್ಯವಾದಗಳು. ಮೊದಲನೇ ಬಹುಮಾನ ಗೆದ್ದಿದ್ದು ನಮ್ಮ ಜೈಭೀಮ್ ಕ್ರಿಯೇಟರ್ಸ್, 2ನೇ ಬಹುಮಾನ ಗೆದ್ದರು ನಮ್ಮ ಬಜರಂಗಿ ಬಾಯ್ಸ್, 3ನೇ ಬಹುಮಾನ SJ ಬ್ರಾಸ್ ಗೆದ್ದಿದ್ದಾರೆ. ಮುಂದಿನ ಸೀಸನ್ಗಳು ಇನ್ನೂ ತುಂಬ ಸೀಸನ್ ನಡೆಸಬೇಕಂತಿದ್ರಿ. ಯಾರ ಬೇರೆ ಊರಿಗೆ ಅವಕಾಶ ಏನು ಬೇಕಾಗಿಲ್ಲ. ಎಲ್ಲ ನಮ್ಮೂರು ಹುಡುಗರು ಎಲ್ಲರೂ ಆಡಬೇಕು. ಪ್ರತಿಯೊಂದು ಏಜ್ ಆದವರು, ಏಜಿಗೆ ಬಂದಿರೋರು ಎಲ್ಲವೂ ಆಡಬೇಕು ಅನ್ನೋದು ಕ್ರೀಡೆ ಒಂದಕ್ಕೋಸ್ಕರ ಮಾಡಿದ್ದೀವಿ. ನಮ್ಮ TPL 2ಗೆ ಜಯವಾಗಲಿ, ಜೈ ಕರ್ನಾಟಕ. 1.5 ತಿಂಗಳಿಂದ ನಮ್ಮ TPL ತಟ್ನಳ್ಳಿ ಪ್ರೀಮಿಯರ್ ಲೀಗು ಅಂದರೆ ಸಮಾನತೆಯ ಕಪ್ಪನ್ನು ಎಲ್ಲರೂ ಒಟ್ಟಾರೆ ಶ್ರಮಿಸಿ ಗೆದ್ದಿದ್ದಾರೆ. ಅದಕ್ಕೆ ನಮ್ಮ ಮಾಜಿ ಚೇರ್ಮನ್ರು ಬೈರಣ್ಣವರು ಪ್ರಥಮ ಬಹುಮಾನ 50,000 ಘೋಷಣೆ ಮಾಡಿ 2-3 ದಿನದಲ್ಲೇ ಘೋಷಣೆ ಮಾಡಿ ಈ ಒಂದು ಹಂತಕ್ಕೆ ತಲುಪಿಸಿದ್ದಾರೆ. ಕೆಲವರು ಅನ್ನದಾನ ಮಾಡಿದ್ದಾರೆ, ಕೆಲವರು ನೀರು ಮತ್ತು ಇತರೆ ಗ್ರೌಂಡು ಮೈದಾನ ಎಲ್ಲ ಕೊಟ್ಟಿದ್ದಾರೆ. ಹಾಗೆ ಇಡೀ 6 ತಂಡ ಏನು ಗೆದ್ದಿದ್ದಾರೆ ಎಲ್ಲರೂ ಕೂಡ ಸಮಾನತೆಯಿಂದ ಶ್ರಮ ವಹಿಸಿ ಸಹೋದರರ ಥರ ಪ್ರೀತಿ ವಿಶ್ವಾಸದಲ್ಲಿ ಆಟ ಆಡಿದ್ದಾರೆ. ಆ ಒಂದು ಕಳಕಳಿ ಮುಂದಿನ ದಿನದಲ್ಲಿ ಅದೇ ಪ್ರೀತಿ ವಿಶ್ವಾಸದಲ್ಲಿ ಸಹೋದರರ ಥರ ಆಡಿ ಉನ್ನತ ಮಟ್ಟಕ್ಕೆ, ರಣಜಿ ಮಟ್ಟಕ್ಕೆ, ರಾಷ್ಟ್ರೀಯ ಮಟ್ಟಕ್ಕೆ ಹೋಗಲಿ ಅಂತ ಹಾರೈಸ್ತಾ ಎಲ್ರಿಗೂ ನನ್ನ ಕೃತಜ್ಞತೆಗಳನ್ನು ಹೇಳ್ತೀನಿ. ತಟ್ನಳ್ಳಿ ಎಲ್ಲ ಕ್ರೀಡಾಭಿಮಾನಿಗಳಿಗೆ ನಮಸ್ತೆ ಬಯಸ್ತೀನಿ. ಇವತ್ತು ದಿವಸ ಏನು 1 ತಿಂಗಳಾಯಿತು ನಾವು ಸ್ಟಾರ್ಟ್ ಮಾಡಿ ಕ್ರಿಕೆಟ್ ಪಂದ್ಯಾವಳಿಗಳನ್ನ ಎಲ್ಲ ತುಂಬ ಅದ್ದೂರಿಯಾಗಿ ತಟ್ನಳ್ಳಿ ಒಂದು ಜಾತ್ರೆ ಥರ ಹಬ್ಬ ಥರ ನಡೀತು ಎಲ್ಲನೂ. ಇವತ್ತಿಗೆಲ್ಲ ಎಂಡಾಗಿದೆ. ಎಲ್ಲ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಿದ್ದಾರೆ ಎಲ್ಲ ಹುಡುಗರೆಲ್ಲ. ಜೈ ಹಿಂದ್, ಜೈ ಕರ್ನಾಟಕ. ತಟ್ನಳ್ಳಿಯಲ್ಲಿ ಏನು ಸೀಸನ್ 2 ಅನ್ನೋದು ನಡೀತು, ಇವತ್ತಿಗೆ 1.5 ತಿಂಗಳಿಂದ ಸ್ಟಾರ್ಟ್ ಆಗಿ ಇವತ್ತಿಗೆ ಎಂಡಾಗಿದೆ. ಎಂಡಾಗಿರೋ ಸಮಯದಲ್ಲಿ ಬಂದು ನಮಗೆ ಮೈನ್ ಪಿಲ್ಲರ್ ಅಂದರೆ ನಮ್ಮ ಬೈರಣ್ಣವರು. ಈಗ ನಾವೇನಕ್ಕೆ ಹೋದ್ರೂ ಫಸ್ಟ್ ಪ್ರೈಸು ನಂದೇ ಅಂತಾರೆ. ಅದೇ ಥರ ಈ ಸೀಸನಲ್ಲೂ ಫಸ್ಟ್ ಪ್ರೈಸ್ 50,000 ಅವರೇ ಒಪ್ಕೊಂಡು ನಮ್ಮ TPLನ ಯಶಸ್ವಿಗೊಳಿಸಿದ್ದಾರೆ. ಅವ್ರಿಗೆ TPL ಕಡೆಯಿಂದ ತುಂಬ ಹೃದಯದ ಧನ್ಯವಾದಗಳು. ಆಮೇಲೆ ಅದೇ ಥರ ನಮ್ಮ ಊರವರು ಪ್ರತಿಯೊಬ್ಬರೂ ನಮಗೆ TPLಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ. ನಮ್ಮ ತಟ್ನಳ್ಳಿ ಅಂದರೆ ಹೆಂಗೆ ಅಂದರೆ ಈಗ IPL ಥರ ನಾವು ಬೆಟ್ಟಿಂಗ್ ಮಾಡಿ ಪ್ರತಿಯೊಂದೂ IPL ಥರನೇ ನಡೆಸಿದ್ದೀವಿ. ಅದಕ್ಕೋಸ್ಕರ ನಮ್ಗೆ ತಟ್ನಳ್ಳಿಯವರು ನಮ್ಗೆ ಇದೇ ಥರ ಸಪೋರ್ಟ್ ಮಾಡಲಿ. ಜೈ ಹಿಂದ್, ಜೈ ಕರ್ನಾಟಕ. TPL ಸೆಷನ್ 2 ಮುಕ್ತಾಯಗೊಂಡಿದೆ. ಗೆದ್ದಿರ್ತಕ್ಕಂಥ ಎಲ್ಲ ತಂಡಗಳಿಗೂ ಶುಭಾಶಯ ಕೋರ್ತಾ
ಶುಭಾಶಯಗಳನ್ನು ಕೋರ್ತಾ ಎಲ್ಲರಿಗೂ ಧನ್ಯವಾದಗಳನ್ನ ಅರ್ಪಿಸ್ತೇವೆ. ನಮ್ಮ ತಟ್ಟನಹಳ್ಳಿ ಗ್ರಾಮದಲ್ಲಿ 2ನೇ ಸೀಸನ್ ಕ್ರಿಕೆಟ್ ಪಂದ್ಯಾವಳಿಗಳು 6 ತಂಡಗಳಿಗೆ ಶುಭಾಶಯವನ್ನು ಕೋರುತ್ತಿದ್ದೇನೆ. ತಟ್ಟನಹಳ್ಳಿ ತಂಡದ ಸೀಸನ್ TPL 2 6 ತಂಡಗಳಿಗೆ ಮೊದಲನೇದಾಗಿ ಶುಭ ಕೋರ್ತಾ ಇದ್ದೇನೆ. ಏನು ಪ್ರತಿ ವರ್ಷ ಹೋದ ವರ್ಷ ಸಹ ಯಾವುದೇ ಗಲಭೆ ಇಲ್ಲದಿರೋ ಸಂತೋಷವಾಗಿ ಈ ಕ್ರೀಡೆಯನ್ನು ಆಚರಣೆ ಮಾಡಿದ್ದಾರೆ, ಆಡಿದ್ದಾರೆ. ಇದಕ್ಕೆ ಪರಿಶ್ರಮವನ್ನು ಅತಿ ಹೆಚ್ಚಾಗಿ ಜಯಂತ್ ಅವರು ತಗೊಂಡಿದ್ದಾರೆ. ಅವರಿಗೆ ಮೊದಲನೇದಾಗಿ ವಂದನೆಗಳು ಹೇಳ್ತಾ ಇದ್ದೀನಿ. ಮುಂದಿನ ವರ್ಷ ಸಹ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಸಹಕಾರ ಮಾಡಬೇಕು ಅಂತ ನಾನು ಕೋರ್ಕೊಳ್ತೀನಿ. ಜೈ ಭೀಮ್. ಏನು ಇವತ್ತಿನ ದಿನ ಅದ್ದೂರಿ TPL ಸೀಸನ್ 2 ಮುಗಿತಾ ಬಂದಿದೆ. ಕಡೆಯ ಘಟ್ಟದ ಅಂಚಿನಲ್ಲಿ ಬಂದಿದ್ದೀವಿ. ಎಲ್ಲರಿಗೂ ಶುಭ ಸಂಜೆಯನ್ನು ತಿಳಿಸುತ್ತಾ ಆಲ್ರೆಡಿ ಎಲ್ಲ ನಮ್ಮ ಊರಿನವರು ಹೇಳಿದ್ದಾರೆ. ವಿಶೇಷವಾಗಿ ನಾನು ಏನು ಹೇಳೋದಿಲ್ಲ ಅಂದ್ಕೊಳ್ತೀನಿ. ಅದೇ ರೀತಿ ನಮಗೆ ಒಂದು ಕೊರತೆ ಇದೆ. ಆ ಕೊರತೆಯನ್ನು ನಾವು ನಮ್ಮ ಸಾಹೇಬರಲ್ಲಿ ಕೇಳ್ಕೊಳ್ತಾ ಇದ್ದೀವಿ. ನಮಗೆ ಒಂದು ಮೈದಾನದ ಕೊರತೆ ಇದೆ. ಇಷ್ಟು ಜನ ಇಲ್ಲಿ ಸೇರ್ತಿದ್ದೀವಿ ಅಂತಂತಂದರೆ ತಟ್ಟನಹಳ್ಳಿನಲ್ಲಿ ಸುಮಾರು ಜಾಗಗಳಿದೆ. ಆ ಜಾಗಗಳಿಗೆ ಯಾವುದಾದ್ರೂ ಒಂದು ಜಾಗವನ್ನು ಗುರುತುಪಡಿಸಿ ನಮಗೆ ಒಂದು ಮೈದಾನವನ್ನು ಮಾಡಿಕೊಡ್ಬೇಕಂತ ಈ ಸಮಯದಲ್ಲಿ ನಾನು ಕೇಳ್ಕೊಳ್ತಾ ಇದ್ದೀನಿ. ಇದಕ್ಕೆ ಏನು ಸಪೋರ್ಟ್ ಬೇಕೋ ಬೆನ್ನೆಲುಬಾಗಿ ನಮ್ಮ ಯುವಕರು ಏನು ಈ ಕಮಿಟಿ ಮಾಡ್ಕೋತಿದ್ದೀವಿ, ಎಲ್ಲರೂ ಸಹ ಬೆನ್ನೆಲುಬಾಗಿ ನಿಂತ್ಕೋತೀವಿ. ಮುಂದಿನ ಸೀಸನ್ ಹೊತ್ತಿಗೆ ನಮಗೆ ಒಂದು ಮೈದಾನದ ವ್ಯವಸ್ಥೆಯನ್ನು ಮಾಡಿಕೊಡ್ಬೇಕಂತ ಊರಿನಲ್ಲಿ ಯಾರು ಹಿರಿಯರಿದ್ದಾರೆ ಎಲ್ರಿಗೂ ನಾನು ಕೇಳ್ಕೊಳ್ತಾ ಇದ್ದೆ. ಅದೇ ವಿಶೇಷವಾಗಿ ನಮ್ಮ ಬೈರಣ್ಣನವ್ರನ್ನ ಕೇಳ್ಕೊಳ್ತಾ ಇದ್ದೀನಿ. ಯಾಕೆ ಅಂತಂದರೆ ರೇಟು ನನಗೆ ಗೊತ್ತಿಲ್ಲ, ನೀವು ಯಾವ ರೇಟಲ್ಲಿ ಕೊಡಿಸಿದ್ರು ನಮ್ಗೆ ತೊಂದರೆ ಇಲ್ಲ. ಯಾಕೆಂತಂದರೆ ಸೀಸನ್ 2 ಇನ್ನೇನು ಅದ್ದೂರಿಯಾಗಿ ಮೂಡಿ ಬಂದಿದೆ. ಈ ಸೀಸನ್ 2ಗೆ 6 ತಂಡಗಳು ಭಾಗಿಯಾಗಿದ್ದು 6 ತಂಡಗಳ ಪೈಕಿ 3 ತಂಡ ವಿಜಯಶಾಲಿಯಾಗಿ ಕೊರಳಿಗೆ ವಿಜಯಮಾಲೆಯನ್ನು ಹಾಕ್ಕೊಂಡಿದೆ. 3ನೇ ತಂಡದಾಗಿ SJ ಬ್ರದರ್ಸು ಪಡ್ಕೊಂಡ್ರೆ 2ನೇ ಬಹುಮಾನವನ್ನು ನಮ್ಮ ಬಜರಂಗಿ ಬಾಯ್ಸ್ ತಂಡ ಪಡ್ಕೊಂಡಿರ್ತಾರೆ. ಫಸ್ಟ್ನೇ ಬಹುಮಾನ ಜೈ ಭೀಮ್ ತಂಡ ಸತತ 2ನೇ ಸಾರಿ ವಿಜಯಮಾಲೆಯನ್ನು ಕೊರಳಿಗೆ ಹಾಕ್ಕೊಂಡಿದ್ದಾರೆ. ಮುಂದಿನ ಸೀಸನ್ನು ಯಾವಾಗ ಶುರುವಾಗುತ್ತೋ ಗೊತ್ತಿಲ್ಲ. ಎಲ್ರಿಗೂ ಆಲ್ ದ ಬೆಸ್ಟ್ ಹೇಳ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಭೀಮ್, ಜೈ ಕರ್ನಾಟಕ.